ಸಿದ್ದರಾಮಯ್ಯ ಅವರು 100ಕ್ಕೆ 100ರಷ್ಟು ವಿಶ್ವಾಸ ಇರುವಂತ ನಾಯಕ. ಒಬ್ಬರು ಸಿಎಂ ಇರುವಾಗ ಇನ್ನೊಬ್ಬರ ಸಿಎಂ ತರುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಯಾವುದೇ ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ, ಆದರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮಾತನ್ನ 100ಕ್ಕೆ 100ರಷ್ಟು 100% ಉಳಿಸಿಕೊಂಡಿದೆ. 4 ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಎಷ್ಟೇ ಟೀಕೆ ಮಾಡಿದ್ರು ಬದ್ಧತೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನೋಡಿ, ಇದರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ. ಏನೇ ಇದ್ರೂ ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಸಿದ್ದರಾಮಯ್ಯ ನೇತೃತ್ವದ ನಮಗೆಲ್ಲರಿಗೂ 100% ವಿಶ್ವಾಸ ಇರುವಂಥ ಒಬ್ಬ ನಾಯಕ, ಜನನಾಯಕ. ಅವ್ರ ಜೊತೆಲಿ ನಾವೆಲ್ಲ ಇದ್ದೀವಿ, ಎಲ್ಲರೂ ಇದ್ದಾರೆ. ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲ. ಮುಂದೆ ಈಗ DC ಕಚೇರಿ ಉದ್ಘಾಟನೆ ಏನು ಅವ್ರ ಕಾಲದಲ್ಲೇ ಈ DC ಕಚೇರಿಯನ್ನು ಪ್ರಾರಂಭ ಮಾಡಿದವರು ನಾವೇ. ಈ ಮಧ್ಯದಲ್ಲಿ 5 ವರ್ಷ ಅವರು ಅದನ್ನು ಮುಕ್ತಾಯ ಮಾಡೋಕ್ಕಾಗಲಿಲ್ಲ ಹಿಂದಿನ ಸರ್ಕಾರ. ಈಗ ನಾವು ಮತ್ತೆ ಅದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಬರೋ ತಿಂಗಳಲ್ಲಿ CM ಮತ್ತೆ ಬರ್ತಾರೆ. ನೋಡಿ, ಯಾವ ರಾಜ್ಯದಲ್ಲೂ ಕೂಡ ಯಾವುದೇ ಸರ್ಕಾರ ಇರ್ಬೋದು, ಅವ್ರು ಕೊಟ್ಟ ಮಾತನ್ನು ಯಾರೂ ಉಳಿಸ್ಕೊಂಡಿಲ್ಲ. ಇವತ್ತು ನಾವು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಪ್ರಥಮ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡು 4 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಯನ್ನು ಜನರಿಗೆ ಮುಟ್ಟಿಸಿರುವಂಥ ಮಾಡಿರುವಂಥ ಐತಿಹಾಸಿಕ ಇದು ತೀರ್ಮಾನ ಮತ್ತು ಅನುಷ್ಠಾನ. ಇದಕ್ಕೆ ನಮ್ಗೆ ಹೆಮ್ಮೆ ಇದೆ ಆಯಿತಾ. ಎಷ್ಟೋ ಜನ ಎಲ್ಲ ಥರ ಟೀಕೆಗಳು ಮಾಡ್ತಾ ಇದ್ದಾರೆ, ಆದರೆ ನಾವು ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ, ಕಾರ್ಯಕ್ರಮ ಮುಟ್ಟಿಸಿದ್ದೇವೆ. ಇಷ್ಟು ದೊಡ್ಡ ಮೊತ್ತವನ್ನು ಜನರಿಗೆ ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಹೋಗ್ತಾ ಇದೆ ನಾನು ಹೇಳಿದ್ದೀನಿ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ದಿಟ್ಟ ಒಂದು ತೀರ್ಮಾನಗಳು ಬೇಕು, ಅದು ನಾವು ಮಾಡಿದ್ದೇವೆ. ಅದಕ್ಕೆ ನೋಡಿ, ಇದರ ಬಗ್ಗೆ ಚರ್ಚೆ ಮಾಡುವ